ತಾಯಿ ತಂದಿ ಒಂದು ಗಂಡ ಮತ್ತು ಹೆಣ್ಣ ಹುಟ್ಟೋದು ಕೂಡಲೇ ಏನೋ ಆಕಸ್ಮಿಕ ನಿಧನ ಆಯಿತು, ತೀರಿ ಹೋದರು. ಅವಾಗ ಅಣ್ಣ ತಂಗಿ ಜೋಪಾನ ಮಾಡ್ದ. ಹೌದು ಹೌದು. ಹ್ಯಾಂಗ ಜೋಪಾನ ಮಾಡ್ದತ್ತ ಕೇಳಿದ್ರೆ, ಬಟ್ಟದಂತ ಹೆಣ್ಣು ಮಗಳಿಗೆ ಬೆಟ್ಟಿನಂತೆ ಬೆಳೆಸದ ಅಣ್ಣ. ಅಣ್ಣ ಹ್ಯಾಂಗಿದ್ದತ್ತ ಕೇಳಿದ್ರೆ, ತಂಗಿ ಬಾಯಿಲಿಂದ ಒಂದೇ ದಿವಸ ಅವ್ವ ಅಪ್ಪ ಅನುಗುಡ್ಲಿಲ್ಲ, ನೆನಪಾರಿಸಿ ಬಿಟ್ಟ. ನನ್ನ ಪಾಲಿಗೆ ಅಣ್ಣನೇ ತಾಯಿ ಅಣ್ಣನೇ ತಂದಿ ಅನ್ನುವಂಗೆ ಬೆಳೆಸದ. ಅಟ್ಟ ಮಾಯಾ ಪ್ರೀತಿಯಿಂದ ಬೆಳೆಸಿದ ಹೆಣ್ಣ ಮಗಳು ಪ್ರಾಯಕ್ಕೆ ಬಂದಳು. ಹೌದು, ಪ್ರಾಯಕ್ಕೆ ಬಂದಳು. ಇಲ್ಲದವರು ತಾಯಿ ತಂದೆ ಯಾರತ್ತ ಕೇಳಿದ್ರೆ, ಈಗ ನಿಮ್ಮಂಥವ್ರು 4 ಮಂದಿ ಇರ್ತಾರ ಊರಾಗ. ತಾಯಿ ತಂದೆ ಇಲ್ದವ್ರು ಹಿರಿಯರೇ, ನೀವೇ ತಾಯಿ ತಂದಿ. ಎತ್ತುಕೊಂಡವ್ರು ಕೂಸ ಎಲ್ಲಾ ಗ್ರಾಮದವರು ಕೂಡಿ ಹೆಣ್ಣು ಮಗಳ ಲಗ್ನ ಮಾಡಿದ್ರು. ಒಳ್ಳೆ ಗುಣವಂತ ಶಿರ್ತಾನಮಂತ ನೋಡಿ, ಒಳ್ಳೆ ನಡಾವಳಿ ನೋಡಿ ತಂಗಿನ ಕೊಟ್ಟು ಲಗ್ನ ಮಾಡಿದ್ರು. ಹೌದು ಹೌದು. ತಂಗಿನ ಕೊಟ್ಟು ಲಗ್ನ ಮಾಡಿದ್ರು. ಅಣ್ಣ ತಂಗಿ ಮನೆಗೆ ಹೋಗಲಾಕತ್ತ. ಹ್ಯಾಂಗ ಹೋಗ್ತಿದ ವರ್ಷನಾಗ 4 ಸಲ 5 ಸಲ ಹೋಗವ. ಇಲ್ಲೇ ಸನಿ ಕಾಣಿಸ್ತ ಕರಿಜಂಗ 5 ಕಿಲೋಮೀಟರ್ ಇಲ್ಲ, ಅಟ್ಟು ಬಾಂಧವ್ಯ ಇತ್ತು ತಂಗಿನ ಮತ್ತು ಅಣ್ಣಂದು. ಮಾಯಾ ಇತ್ತು. ಹೌದು ಹೌದು. ಅದಕ್ಕಾಗಿ ಹೋಗ್ತಿದ. ಅಣ್ಣ ಪ್ರಾಯಕ್ಕೆ ಬಂದು ಕೂಡಲೇ ಅಣ್ಣಂದು ಲಗ್ನ ಮಾಡಿದ್ರು ಗ್ರಾಮದವ್ರು ತೆಗೆದು. ಹೌದು, ಯಾಕ್ರಿ ಅವನು ಲಗ್ನ ಮಾಡಿದ್ರು. ಮುಂದೆ ಅಣ್ಣ ತಂಗಿ ಕಡೆ ಹೋಗೋದು ಬಿಟ್ಟ. ಅಣ್ಣ ತಂಗಿ ಕಡೆ ಹೋಗೋದು ಬಿಟ್ಟ. ಅವಾಗ ಮನಿ ಒಳಗ ತಂಗಿ ತನ್ನ ಪುರುಷನಿಗೆ ಕೇಳ್ತಾಳ, ಗಂಡ ಕೇಳ್ತಾಳ. ನಮಸ್ಕಾರಗಳನ್ನ ಹೇಳಿ, ನಿಮ್ಮ ನಮಸ್ಕಾರ ಕೇಳಿನೇ ಸಾಕಿದವ್ರಿಗೆ ಅರೇ ನಮಸ್ಕಾರ ಮಾಡ್ಲಿಕತ್ತೀರಿ ಬಂದ ಹಿಡಿದು ಇಬ್ರು ಮಂದಿ. ಕಬೀರದಾಸ್ ಏನ್ ಮಾಡ್ಬೇಕೈತಿ? ಏನಿದ್ದು ಜ್ಞಾನ ಹೇಳ್ರಿ. ವಿಷಯ ಅವ ಹಿಡಿತಾನ, ನೀವು ಹಿಡಿತಾನ, ಅವ್ರು ಹಿಡಿತಾನದು. ಇದೇ ನಡೆದ ದೋನ್ ಟೈಮ್ ಇದ್ರಾಗೆ ನೋಡ್ರಿ. ಮೊದಲಿಗೆ ಬಂದನವ್ರಿಗೆ ಹೇಳಿದೆವು. ಏನು ಹೇಳಿದೆವು? 1 ಸೆಕೆಂಡ್ ಕ್ಷಣ ಗಳಿಬೇಡ. ಯಾವುದೇ ಕಮಿಟಿಯವ್ರ ವಿಷಯ ಇಡ್ತಾರ, ಇಟ್ಟು ಬಳಕ ನಿನ್ನ ಪಾಲಿಗೆ ಒಂದು ವಿಷಯ ಹಿಡ್ಕೋ, ಸಮಯ ವೇಸ್ಟ್ ಮಾಡಿಬಿಡತ್ತೆ ಹೇಳಿದೆವಲ್ರಿ. ಒಂದು ವಿಷಯ ಹಿಡ್ಕೊಂಡು ನೀ ಬೆಳೆಸತ್ತೆ ಹೇಳಿದೆವು. ಮಾತ್ರೆ ದೊಡ್ಡ ತುಕಾರಾಮ್ ಮಾರದಂದು ಮೊಮ್ಮಗ ನೀವು ಖಾಸ್ ನನಗೆ ಹೇಳೋದು. ಆ ಮಾರದ್ರಂದಿ ಲಮಾಟ್ಯವ್ರು ಅವ್ರು ಹಳ್ಯಾರಿವ, ಅವರಲ್ಲ ನಮ್ಮದು ದೇವು ಆಳಂದಿ. ಮಾತನ್ನೋದು ನಾನು ಗೋಟೆ ಆಡ ಪಾರ ಮಾಡ್ರಿ ಅತ್ತಾರ. ಹಾಗ್ರಿ ಪ್ರಕಾಶ್ ಮಾಸ್ತರ ಕಲ್ಲು ತೊಗೊಂಡು ಹೊಡ್ಕೊಳ್ಳೋದು ಮತ್ತೇನು? ಸಮಯ ಸುಮ್ಮನೆ ಕಾಲ ಕಳೆಯುವುದು ಉಚಿತವೇ ಅಂತ ಕೇಳ್ತಾರ. ಮನುಜ ಸುಮ್ಮನೆ ಕಾಲ ಕಳೆದು ಉಚಿತವೇ ಮನುಜ. ಹ್ಯಾಂಗಾರೆ ಶಾಸ್ತ್ರ ಓದಿರಿ ಯಾರಿಗೂ ನೀವು? ಶಾಸ್ತ್ರ ಅವ್ರಿಗೆ ಓದಲಿಕ್ಕೆ ಬರಲ್ಲ, ಕೇಳಕ್ ಬರ್ತೈತ್ರಿ. ಕೇಳಕ್ ಬರ್ತದ. ಕೇಳಿ ಒಂದು ಸ್ವಲ್ಪ ಗಾಳಿ ಬರ್ತಾರ, ಅದು ಬ್ಯಾರೆ ಕೇಳಿಸ್ತದ. ಹಂಗೆ ಹೇಳ್ಕೊತ ಹೋಗ್ತಾನ ನಾವು ಜಗ ತುಂಬ ಎಲ್ಲ. ಇವೆಲ್ಲ ಸಾಲಿ ಕಲ್ಲರಿಗಿರಿ ಹಿಂಗೇರಿ. ಇವು ಬಂದು ಬಾಯಲ್ಲಿ ನೆಟ್ಟಿಗೆ ಬರ್ತಾವ, ಇಲ್ಲದ್ರೆ ಇಲ್ಲದನ್ನು ಬ್ಯಾರೆ ಹೇಳ್ತಾವ. ಹಿಂಗ ಅಲ್ಲಕ್ ಹೋಗ್ಬೇಡ್ರಿ. ಹೆಂಗತ್ರಿ? ಕೆಸರ ಕಲ್ಲು ಹಾಕಿ ದಾಟಬೇಡ್ರಿ ನೀವು. ಸಾಲಿ ಕಲ್ಲರೇ ಓದ್ಲಿಕ್ ಬರ್ತೈತಿರಿ. ಸಾಲಿನೇ ಕಲ್ತಿನವ. ಯಾಕಂದ್ರೆ ಚಾವಿ ಎಲ್ಲದ ಮನೆಯವ್ರ ಕೈಯಾಗ, ನಮ್ಮ ಅಕ್ಕವ್ರ ಕೈಯಾಗ ಚಾವಿ ಕಾಣಿಸ್ತೈತಿ. ಇವನ ಕೈಯಾಗ ಗಂಟಿನೇ. ಯಾನಿಲ್ಲಿ ಬರ್ಲಿ. ಜಗತ್ತದೊಳಗ ಪಶು ಶ್ರೇಷ್ಠ ಏನೋ ಮನುಷ್ಯ ಶ್ರೇಷ್ಠ ಅಂತ ಮಾತು ಹೇಳ್ತಾರ. ಏನು? ಬಹುತ ಗೈ ಥೋಡಿ ರಹಿ, ಥೋಡಿ ಬಿ ಅಬ್ ಜಾ ರಹಿ ಹೈ. बहुत गई थोड़ी रही, थोड़ी भी अब जा रही है, वो भी जा रही है. ताल में भंगना पाए सुननाಯಕ ಅಂತ ಹೇಳ್ತಾರ. ಹಿಂಗಂದ್ರೆ ಏನ್ರಿ? ಬಹಳಷ್ಟು ಸಮಯ ಹೋಗ್ಯಾದ. ಇನ್ನೊಂದು ಥೋಡೆ ಸಮಯ ಉಳ್ದಾದ. ಅದನ್ನು ಹೋಗುದದ. ಖರೆ ನಿನ್ನ ಕುಣತ ನೀ ತಪ್ಪು ಬೇಡ ಅಂತ ಹೇಳ್ತಾರ ಅವ್ರು. ಯಾರಿಗೆ? ಅನುಭವಿಗಳು ಹೇಳ್ತಾರ. ಹೌದು. ಏನೋ ಸಮಯ ಬಹಳ ಕಳೆದಿದೆ, ಇನ್ನು ಥೋಡೆ ಉಳ್ದದ. ಇನ್ನರೇ ನಿನ್ನ ಕಾಯಕ ಶುದ್ಧ ಮಾಡ್ಕೋ. ಹರೇ ವಯ ಹಿಡಿದು 30 ಒಳ್ಳೆ ಮನುಷ್ಯ ಅನ್ಸ್ಕೊಂಡು ಬಂದಿದಿ. 50 ಹೋಗಿ 60ಕ್ಕೆ ಬಂದಿದಿ. ಇನ್ನು 20 ವರ್ಷ ಉಳ್ದಾವ 80ಕ್ಕೆ. ಈಗ ಅಲ್ಲದ ಕೆಲಸ ಮಾಡಬೇಡತ್ತನವ. ಇನ್ನರೇ ಲೆಕ್ಕಿ ನಡೆಯತ್ ಹೇಳ್ತಾರ. ಹೌದು. ಅದಕ್ಕೆ ಜಗತ್ತದೊಳಗ ಪ್ರಾಣಿ ಶ್ರೇಷ್ಠ ಏನೋ ಪಶು ಶ್ರೇಷ್ಠ ಅಂತ ವಿಷಯ ಇಟ್ಟಾರ. ಅಂದ್ರೆ ಮನುಷ್ಯ ಶ್ರೇಷ್ಠ ಏನೋ ಪ್ರಾಣಿ ಮತ್ತು ಪಕ್ಷಿ ಶ್ರೇಷ್ಠ. ಇವತ್ತು ಶಿರ್ವಾಳದವ್ರ ಪಾಲಿಗೆ ಯಾವ್ದಂತ ಕೇಳಿದ್ರೆ, ಯಾವಾದ್ರಿ? ನಮ್ಮ ಪಾಲಿಗೆ ಮನುಷ್ಯನೇ ಶ್ರೇಷ್ಠನಂತ ಇರ್ಲಿ. ಅರಿವಿನ ಜಲಮ ಇದು ಶ್ರೇಷ್ಠ ಜಲಮ. ಯಾಕೆ ನಾವು ಇದೇ ಹಿಡಿಬೇಕಾಗ್ಯದ ಅಂದ್ರೆ, ಮೊದಲು ನಾವು ಮಾತಾಡಿದೆವು. ಹೌದು. ಇಲ್ಲಾಂದ್ರೆ ಅವ ನಮಗೆ ಬಾಯ ಹಿಡಿತಾನ. ಏನಂದೇವ್ರಿ? ಮನುಷ್ಯ ಜಲಮ ಇದು ಒಂದೇ ಜಲಮ. ಹೆಂಗದ ಇದಕ್ಕೆ ಬಾಯಿಲಿ ಶಿವ ಅಲ್ಲಕ್ಕೆ ಬರ್ತದ. ಹೌದು. ಅನಂತ ಮಾತು ಹೇಳಿದೆವು. ಹೌದು. ಅದಕ್ಕಾಗಿ ಇದು ಮನುಷ್ಯ ಜನ್ಮದೊಳಗೆ ತಿಳಿದು ಹೆಜ್ಜೆ ಇಟ್ಟೆ ಅಂದ್ರೆ ಸ್ವರ್ಗದ ಬಾಗಿಲು ಹೆಬ್ಬಾಗಲದು. ಹೌದು. ಮುಕ್ತಿ ಮಂದಿರದ ತಲಬಾಗಿಲ ಅದ. ಹೌದು. ಹತ್ತಿರದೊಳಗಿನ ಜನ್ಮ ಮನುಷ್ಯ ಜನ್ಮ ಅದ. ಹೌದು.
ತಿಳಿದ ಅನುಭವದಿಂದ ಒಳಗೆ ಹೆಚ್ಚಿ ಇಟ್ಟಿದ್ರೆ ನಿನ್ನ ಜನ್ಮ ಸಫಲದ ಮೋಕ್ಷ ಆಗ್ತದ. ಅಜ್ಞಾನದೊಳಗೆ ಬಿದ್ದರೆ ಮತ್ತೆ 84 ಯೋನಿಯೊಳಗೆ ತಿರುಗಿ ಬರಬೇಕಾಗ್ತದೆ. ಹೌದು. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅದ. ಯಾಕಂದ್ರೆ ಮಹಾತ್ಮರು, ಶರಣರು, ಸಾಧುರು, ಸಂತರು ಎಲ್ಲರೂ ಮನುಷ್ಯನಿಗೆ ಒತ್ತಿ ಕೊಟ್ಟು ಹೇಳ್ಯಾರ. ಯಾಕ ನೋಡು, ದನ ಆಗ್ಲಿಕ್ಕೆ ಬರ್ತದ, ಏನಾರೇ ಮಾಡಿ ಏನಾರೇ ಕಚ್ಚಿ ಬಿಚ್ಚಿ ನಡೆದ ನಾಯಿ ಆಗ್ಲಿಕ್ಕೆ ಬರ್ತದ, ಕತ್ತೆ ಆಗ್ಲಿಕ್ಕೆ ಬರ್ತದ. ಮನುಷ್ಯ ಆಗದ ಬಹಳ ಕಠಿಣ ಅದ. ಅದಕ್ಕೆ ನಿಜವಾಗಿರ್ತಕ್ಕಂಥ ಜ್ಞಾನ ಪಡ್ಕೊಂಡು ಮನುಷ್ಯ ಆಗುವ ಒತ್ತಿ ಕೊಟ್ಟು ಮನುಷ್ಯ ಜ್ಞಾನಿಗಳು ಏನಾದರೂ ಆಗು, ನೀ ಮೊದಲು ಮನುಷ್ಯನಾಗತ್ ಹೇಳ್ತಾರೆ. ಅನಂತ ಮಾತನ್ನು ಹೇಳಿ ಇವತ್ತು ಸಮಯ ಬಹಳ ವೇಸ್ಟ್ ಮಾಡೋದಿಲ್ಲ. ನಮ್ಮ ಪಾಲಿಗೆ ಶಿರವಾಳದವ್ರ ಪಾಲಿಗೆ ಮನುಷ್ಯ ಶ್ರೇಷ್ಠ ಅದಾನ. ಇನ್ನು ಪಶು ಪಕ್ಷಿ ಪ್ರಾಣಿ ಹ್ಯಾಂಗ ಶ್ರೇಷ್ಠ, ಮನುಷ್ಯನಕ್ಕಿಂತಲೂ ಹೆಚ್ಚನಂತ ಪ್ರಕಾಶಿ ಮಾಸ್ತರ್ ಹೇಳ್ತಾರ. ಅದಕ್ಕೆ ಜಗತ್ತದೊಳಗೆ ನಾವು ಎಲ್ಲರೂ ಹ್ಯಾಂಗಿದ್ದೇವಂದ್ರೆ ಇದು ಮಾಯಾ ಪ್ರಪಂಚದ ಒಂದು ಬೆಳ್ಳಿದ್ದಂಗೆ ಅದ. ಹೌದು ಏನ್ರಿ, ಒಂದೇ ಬೆಳ್ಳಿಗೆ ಸಾಕಷ್ಟು ಸೌತಿಕಾಯಿ ಹತ್ತಂಗ ನಾವು ಎಲ್ಲಾರು ಹತ್ತಿದ್ವಿ. ಇದ್ರೊಳಗೆ ಭಗವಂತಿದ ಅಣ್ಣ ತಮ್ಮ ಬಂಧು ಬಳಗ ಅತ್ತಿ ಮಾವ ಯಾಕೆ ಮಾಡಿ ಹುಟ್ಸ್ಯಾನ? ಇನ್ನು ನಮ್ಮದು ಪಾಠ ಚಾಲು ಐತೇನ. ಮನುಷ್ಯ ಆಗಿ ಯಾಕೆ ಹುಟ್ಟಬೇಕಂತದ್ದು ಅದು ಖ್ಯಾಲಿದೊಳಗೆ ತಗೊಂಡು ಮುಂದೆ ಮಾತಾಡೋಣ. ಮಾತು ಭಾಳ ಆಗಿಬಾರ್ದು. ಬರಲಿಲ್ಲ. ಜನ ಕೂಡಿರಿ ಹುರಪಿ ಜಾತ್ರೆ ಮಾಡೋದಕ್ಕ ಗರದಿಲಿ ಜನ ಕೂಡಿರಿ ಹುರಪಿ ಜಾತ್ರೆ ಮಾಡೋದಕ್ಕ ಗರದಿಲಿ ನಾಡ ಏನ್ ಮಾಡ್ಯಾರ ಕೈ ಮುಗದ ಭಕ್ತಿಲಿ ಇಂಥ ಪದ ಒಂದ್ರೇನು ಪ್ರಕಾಶ? ನನ್ನ ಕರಿಲಕ ಬರಲಿ ಕೈ ಮೊಗಲರ ಭಕ್ತಿಲಿ ನನ್ನ ಕರಿಲಕ ಬರಲಿ ಜನ ಕೂಡಿರಿ ಹುರಪಿಲಿ ಜಾತ್ರೆ ಮಾಡೋದಕ್ಕ ಗರದಿಲಿ ಜನ ಕೂಡಿರಿ ಹುರಪಿಲಿ ಜಾತ್ರೆ ಮಾಡೋದಕ್ಕ ಗರದಿಲಿ ನಾಡಲ್ಲ ಕೈ ಮುಗಲರ ಭಕ್ತಿಲಿ ನನ್ನ ಕರಿಲಕ್ಕ ಬರಲಿ ನಾಡಲ್ಲ ಕೈ ಮುಗಲರ ಭಕ್ತಿಲಿ ನನ್ನ ಕರಿಲಕ್ಕ ಬರಲಿ ತರ್ಕ ಮಾಡಲ ತಾಲಿ ಕೂಡಿ ಅರಿದು ಬಾಳಲಲ್ಲಿ ಓಡಾನಗತ್ತರ ಜೋಡಿ ಹಾಕಿ ನಿನ್ನ ರಂಗೋಲಿ ಓಡಾನಗತ್ತರ ಜೋಡಿ ಹಾಕಿ ನಿನ್ನ ರಂಗೋಲಿ ಜನಸಿ ಬಂದಳ ಬಡತನದಲ್ಲಿ ತಾಯಿ ತಂದಿದ್ದೀರಿ ಹೊರನಾರಿ ಕೈ
ನನ್ನ ಅಣ್ಣಗ ನಾ ಹೆಂಗ ಮರಿಲಿ ತುತ್ತ ಮಾಡಿ ಅತ್ತೆ ಉಣಸನ ನನ್ನ ಅಣ್ಣಗ ನಾ ಹೆಂಗ ಮರಿಲಿ ಜನ ಕೊಡರಿ ಹೊರಬೀಲಿ ಜಾತ್ರೆ ಮಾಡೋಕೆ ಗರಬೀಲಿ ಜನ ಕೊಡರಿ ಹೊರಬೀಲಿ ಜಾತ್ರೆ ಮಾಡೋಕೆ ಗರಬೀಲಿ ನನ್ನ ಕರುಣಕ ಬರಲಿ ನನ್ನ ಅಣ್ಣ ಕರುಣಕ ಬರಲಿ ತಾಯಿ ಇಲ್ಲದ ತಾಬಾಲಿ ತವರಿಗೆ ಹೋಗ್ಯಾಳ ಮನಶೀಲಿ ತಾಯಿ ತಂದಿ ಒಂದು ಗಂಡ ಮತ್ತು ಹೆಣ್ಣ ಹುಟ್ಟೋದು ಕೂಡಲೇ ಏನೋ ಆಕಸ್ಮಿಕ ನಿಧನ ಆಯಿತು, ತೀರಿ ಹೋದರು. ಅವಾಗ ಅಣ್ಣ ತಂಗಿ ಜೋಪಾನ ಮಾಡ್ದ. ಹೌದು ಹೌದು. ಹ್ಯಾಂಗ ಜೋಪಾನ ಮಾಡ್ದ ಅಂತ ಕೇಳಿದ್ರೆ, ಬಟ್ಟದಂತ ಹೆಣ್ಣು ಮಗಳಿಗೆ ಬೆಟ್ಟಿನಂತೆ ಬೆಳೆಸದ ಅಣ್ಣ. ಅಣ್ಣ ಹ್ಯಾಂಗಿದ್ದತ್ತ ಕೇಳಿದ್ರೆ, ತಂಗಿ ಬಾಯಿಲಿಂದ ಒಂದೇ ದಿವಸ ಅವ್ವ ಅಪ್ಪ ಅನುಗುಡ್ಲಿಲ್ಲ, ನೆನಪಾರಿಸಿ ಬಿಟ್ಟ. ಹೌದು ಹೌದು. ನನ್ನ ಪಾಲಿಗೆ ಅಣ್ಣನೇ ತಾಯಿ ಅಣ್ಣನೇ ತಂದಿ ಅನ್ನುವಂಗೆ ಬೆಳೆಸದ. ಅಟ್ಟ ಮಾಯಾ ಪ್ರೀತಿಯಿಂದ ಬೆಳೆಸಿದ ಹೆಣ್ಣ ಮಗಳು ಪ್ರಾಯಕ್ಕೆ ಬಂದಳು. ಹೌದು, ಪ್ರಾಯಕ್ಕೆ ಬಂದಳು. ಇಲ್ಲದವರು ತಾಯಿ ತಂದೆ ಯಾರತ್ತ ಕೇಳಿದ್ರೆ, ಈಗ ನಿಮ್ಮಂಥವ್ರು 4 ಮಂದಿ ಇರ್ತಾರ ಊರಾಗ. ತಾಯಿ ತಂದೆ ಇಲ್ದವ್ರು ಹಿರಿಯರೇ ನೀವೇ ತಾಯಿ ತಂದಿ. ಎತ್ತುಕೊಂಡವ್ರು ಕೂಸ ಎಲ್ಲಾ ಗ್ರಾಮದವರು ಕೂಡಿ ಹೆಣ್ಣು ಮಗಳ ಲಗ್ನ ಮಾಡಿದ್ರು. ಒಳ್ಳೆ ಗುಣವಂತ ಶಿರ್ತಾನಮಂತ ನೋಡಿ, ಒಳ್ಳೆ ನಡಾವಳಿ ನೋಡಿ ತಂಗಿನ ಕೊಟ್ಟು ಲಗ್ನ ಮಾಡಿದ್ರು. ಹೌದು ಹೌದು. ತಂಗಿನ ಕೊಟ್ಟು ಲಗ್ನ ಮಾಡಿದ್ರು. ಅಣ್ಣ ತಂಗಿ ಮನೆಗೆ ಹೋಗಲಾಕತ್ತ. ಹ್ಯಾಂಗ ಹೋಗ್ತಿದ ವರ್ಷನಾಗ 4 ಸಲ 5 ಸಲ ಹೋಗಾವ. ಇಲ್ಲೇ ಸನಿ ಕಾಣಿಸ್ತ ಕರಿಜಂಗ 5 ಕಿಲೋಮೀಟರ್ ಇಲ್ಲ, ಅಟ್ಟು ಬಾಂಧವ್ಯ ಇತ್ತು ತಂಗಿನ ಮತ್ತು ಅಣ್ಣಂದು. ಮಾಯಾ ಇತ್ತು. ಹೌದು ಹೌದು. ಅದಕ್ಕಾಗಿ ಹೋಗ್ತಿದ. ಅಣ್ಣ ಪ್ರಾಯಕ್ಕೆ ಬಂದು ಕೂಡಲೇ ಅಣ್ಣಂದು ಲಗ್ನ ಮಾಡಿದ್ರು ಗ್ರಾಮದವ್ರು ತೆಗೆದು. ಹೌದು. ಯಾಕ್ರಿ ಅವನು ಲಗ್ನ ಮಾಡಿದ್ರು. ಮುಂದೆ ಅಣ್ಣ ತಂಗಿ ಕಡೆ ಹೋಗೋದು ಬಿಟ್ಟ. ಅಣ್ಣ ತಂಗಿ ಕಡೆ ಹೋಗೋದು ಬಿಟ್ಟ. ಅವಾಗ ಮನಿ ಒಳಗ ತಂಗಿ ತನ್ನ ಪುರುಷನಿಗೆ ಕೇಳ್ತಾಳ, ಗಂಡ ಕೇಳ್ತಾಳ, ಏನ್ರಿ ಇವತ್ತಿಗೆ 4 ವರ್ಷ ಇತ್ತು, ಜಗತ್ತದೊಳಗ ನಾಡಿನ ಮೇಲೆ ನಾಗರ ಪಂಚಮಿ ಅದ, ಜೋಕೆಲಿ ತೂಕೊಳ್ಳೋದು ಹವ್ಯಾಸ ನನಗೆ ತವರು ಮನೆ ಕಡೆಯಿಂದ ಆಗ್ಯಾದ. ನನ್ನ ತವರಿಗೆ ಹೋಗಿ ಬರ್ತೀನಿ ಅಂತ ಗಂಡಗೆ ಹೇಳಿದಳು. ಗಂಡ ಗುಣವಂತಿದ್ದ, ತಿಳಿದಾವಿದ್ದ, ಬಲ್ಲವಿದ್ದ. ಹೇಳ್ತಾನ, ನಿನ್ನ ಅಣ್ಣ ಯಾವತ್ತು ಬರವ 4 ವರ್ಷ ಆಯ್ತು ಬಂದಿಲ್ಲ ಅಂದ್ರೆ ಬಹುತೇಕ ನಿನ್ನ ಅಣ್ಣನ ಮನಸ್ಸು ಬದಲಾಗ್ಯದ, ನೋಡು ಬೇಡ, ಕರಿಲಾರದೆ ತವರಿಗೆ ಹೋಗಬೇಡ, ನೋಡು ವಿಚಾರ ಮಾಡಂದ. ಹೌದು ಹೌದು. ಅವಾಗಿಕಿ ಕಣ್ಣೀರು ದಳ ಬಂದು. ಯಾಕಂದ್ರೆ ಗಂಡನ ಮಾತು ಒಂದೇ ದಿನ ಮೀರಿತಿತ್ಲ. ಕಣ್ಣನ ನೀರು ನೋಡಿ ಗಂಡ ಅಂದ, ಅಟ್ಟು ಮಾಯ ಇತ್ತಂದ್ರ ಯಾವ ಮನಿ ಒಳಗ ಹೆಣ್ಣು ಕಣ್ಣೀರು ಹಾಕ್ತದ, ಆ ಮನೆಗೆ ಅದೇ ದಿವಸ ಬೆಂಕಿ ಹತ್ತಿ ಅದ ತಿಳ್ಕೊಬೇಕು. ಹೌದು ಹೌದು ಹೌದು. ಯಾವ ಮನೆಯಾಗ ಹೆಣ್ಮಕ್ಳು ಎಳಿಸ್ಬೇಡ್ದ್ರಿ. ಸುಖ ಹೆಚ್ಚಾಗಿ ಹತ್ರ ಅಂದ್ರೂ ಸುಖ ಹೆಚ್ಚಾಗಳದು ಬೇರೆ, ಅದರ ಪ್ರಕಾರ ಅದೇ ಕೇಳೋದಿಲ್ಲ. ಹತ್ರ ಅಂದ್ರೆ ಬೆಂಕಿ ಹತ್ತದ ಅಂದ್ರೆ ದುಃಖ ಹೆಚ್ಚೈತಂದ್ರ ನೀರ ಇಲ್ಲಿ ಬರ್ತಾವ, ಕಣ್ಣಿನ ಬಲ್ಲಿವು. ಆನಂದ ಹೆಚ್ಚೈತಂದ್ರ ಇದು ಹೊರಗಿನ ಬಾಜು ಬರ್ತಾವ, ಹಿಂಗ ಉಕ್ಕುತ್ತದ ಒಳಗ ಉಕ್ಕುತ್ತದ. ಹೌದು. ಅಂತಃಕರಣದಿಂದ ಹೆಚ್ಚೈತಂದ್ರ ತುಂಬಾ ಕಣ ತುಂಬತದ. ಯಾಕ್ರಿ ಭಾಳ ಆನಂದ ಆಯ್ತಂದ್ರ ಕಣ್ಣೀರು ಹೊರಗಿನ ಬರ್ತಾವ, ಭಾಳ ದುಃಖ ಆಯ್ತಂದ್ರ ಇಲ್ಲಿ ಮೂಗಿನ ಮಗ್ಗಲ್ಕಿಂದ ಬರ್ತಾವ. ಯಾನೇ ಬರ್ಲಿಲ್ಲ ಅಂದ್ರ ಅಂತಃಕರಣದಿಂದ ಬತ್ತಂದ್ರ 2 ಕನ್ನಡ ಎಲ್ಲ ಕಡೆ ತುಂಬತದ. ಹೌದು ಹೌದು. ನೋಡ್ರಿ, ಅಂತಃಕರಣದಿಂದ ಮಾತಾಡಿರ್ತಕ್ಕಂಥ ಅಂತಃಕರಣದಿಂದ ಮಾತಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಆಶೀರ್ವಾದ, ಕೊಟ್ಟಿರ್ತಕ್ಕಂಥ ಶಾಪ ಅದು ಯಾರಿಗೆ ಬಿಟ್ಟುದಿಲ್ಲ ಅಂತ ಹೇಳ್ತಾರೆ. ಹೌದು ಹೌದು. ಅದಕ್ಕಾಗಿ ಮನುಷ್ಯನೇ ಇನ್ನೊಬ್ಬನು ಮನಸ್ಸು ನೂಸಿಬೇಡ್ತ ಹೇಳ್ತಾರೆ. ಅದಕ್ಕೆ ಅಣ್ಣ ವಿಚಾರ ಮಾಡ್ದ, ತಂಗಿ ವಿಚಾರ ಮಾಡಿದ್ರು. ಅಣ್ಣ ಕರ್ಲಿಕ್ಕೆ ಬಂದಿಲ್ಲ, ನಾನೇ ಹೋಗ್ತೀನಿ ಅಂತೇಳಿ ಗಂಡಗೆ ಒತ್ತಡ ಮಾಡಿ ಗಂಡ ಅಂದ, ಆಯ್ತವ 4 ದಿನ ನಿತ್ತು ಬಾ, ಭಾಳ ದಿವಸ ಆಯ್ತು ಹೋಗಿಲ್ಲ ತಂದು ಗಂಡ ಬಿಟ್ಟ. ಹೆಣ್ಣು ಮಗಳು ತವರಿಗೆ ಬಂದಳು ನಾಗರ ಪಂಚಮಿ ಹಬ್ಬಕ್ಕೆ. ಹೌದು ಹೌದು. ಭಾಳ ಆನಂದದಿಂದ ಹೊಂಟಳು. ಊರು ಸನಿ ಬತ್ತು, ಬಸ್ ಸ್ಟ್ಯಾಂಡ್ ಹಿಡಿದಳು. ಊರಾಗ ಅಡವಿ ಒಳಗೆ ಎಲ್ಲ ಕಡೆ ನೋಡ್ತಾಳ. ಎಲ್ಲರ ಮನೆ ಮುಂದೆ ಗಿಡಕ್ಕೆ ಆನಂದದಿಂದ ಜೋಕ್ಯಾಲೆ ಕಟ್ಟಿ, ಅದಕ್ಕೆ ಗೆಜ್ಜೆ ಕಟ್ಟಿ,
ಆನಂದ ಎಲ್ಲಾರು ಜೋಕಿಯಲ್ಲಿ ತೂಗ್ಲಾಕತ್ರು. ಹೌದು ಹೌದು. ತಂಗಿಗೆ ಬಹಳಷ್ಟು ಆನಂದ ಉಕ್ಕಿ ಇವತ್ತು ಹರುಷಿಯಾಗಿ ತಂಗಿ ಅಗಸಿ ದಾಟದಳು. ಹಿರಿಯರು ಕೇಳ್ತಾರ, ಏ ತಂಗಿ ಯಾವಾಗ ಬಂದಿ? ಈ ಬದಕಕ್ಕ ಗಾಡಿ ನಿನ್ನ ಸಿಗ್ಲಿಲ್ಲ ಇವತ್ತು ಬಂದ. ಆನಂದ ಅನ್ಕೋತ ಹಿರಿಯರಿಗೆ ಆನಂದ, ಆಕಿಗೆ ಆನಂದ ಆಯ್ತು. ವಿಚಾರ ಮಾಡ್ತಾಳ, 3 ಹೆಸರು ತಂದಿನಿ ಅಂತಾರ ಅವ್ರೆಲ್ಲ. ಏನೇ ಆಲಿ ನೀ ಗಂಡನ ಆದ್ಯದೊಳಗೆ ನಡೆದು ನಮ್ಮ ಮೂಗ ಕೈದಿದಿ, ನಮ್ಮ ಊರ ಮಾನ ಕೈದಿದೇವ, ನೀ ಸಾಕ್ಷಾತ್ ಲಕ್ಷ್ಮಿ ಇದ್ದೆ ಅಂತೇಳಿ ಹಿರಿಯರು ಮಾತಾಡಿದ್ರು. ತಂಗಿ ವಿಚಾರ ಮಾಡ್ತಾಳ, ಊರದವ್ರು ಹಿಂಗ್ ಹೊಗಳಾಕತ್ತಾರ ಅಂದ್ರ ನನ್ನ ಅಣ್ಣ ಎಟ್ ಹೌಸನಾಗಿದ್ದಿರ್ಬೇಕು. ವಿಚಾರ ಮಾಡ್ತಾಳ. ಮುಂದಿನ ಒಳಗ ಮಳಿ ಹೊಂಟ, ಮುಂದಿನ ಓಣಿ ಒಳಗ ನನ್ನ ತವರು ಮನೆ ಅದ. ಮನಿ ಒಳಗ ನನ್ನ ಅಣ್ಣ ಮತ್ತು ಅತ್ತಿ ಕೂತಿರ್ತಾರೆ. ನಾವು ಹೋಗ್ಲಿಕ್ಕೆ ಓಡ್ಕೋತ ಬಂದು ನನಗೆ ನೀರು ಕೊಡ್ತಾ ಇರ್ತಾರೆ. ಆನಂದದಿಂದ ಹೆಣ್ಮಗಳು ಕಲ್ಪನಾ ಮಾಡ್ಕೋತ ತವರು ಮನಿ ಮುಂದೆ ಬಂದಳು. ತವರು ಮನಿ ಬಾಗಿಲಿಗೆ ಬಂದು ನೋಡ್ತಾಳ, ಅಣ್ಣ ಮತ್ತು ಅತ್ತಿಗೆ ಇದ್ರ ತೂಗು ಮನ್ಸ ಮೇಲೆ ಜೋಕ್ಯಾಡ ಆಡ್ಲಾಗತ್ತಾರ. ಪಂಚಮಿ ಮನಿ ಒಳಗ ತೂಕೋತ ಮನ್ಸದ ಮೇಲೆ ಕೂತಾರ. ಅಣ್ಣ ಎದ್ದ ತಂಗಿಗೆ ನೀರು ಕೊಡ್ಬೇಕಂತೇಳಿ ಎದ್ದ ತಂಗಿ ಹೊಸ್ತಲದೊಳಗೆ ಬಂದಾಳ. ಇನ್ನು ಹೆಜ್ಜೆ ಒಳಗಿಡ್ಬೇಕತ್ತಾಳ. ಬಾ ಅಲ್ಲಾರ್ದೆ ಹೊರಗೆ ಬರ್ತೇನ್ರಿ. ಎಲ್ಲಿ ತನ ಮನಿ ಒಳಗ ತಾಯಿ ತಂದಿ ಹಾರ, ಏ ನೀ ಬರಬೇಡ ಹೋಗಂದ್ರು ತಾಯಿ ತಂದಿ ಒಳಗ ಮನ್ಯಾಗ ನುಗ್ಗಿಸಿ ಹೋಗ ಅಧಿಕಾರ ನಿಮಗಾದ ಅವುಗಳೇ ಇವತ್ತು. ಹೌದು. ತಾಯಿ ತಂದಿ ಇರತನ ನೀವು ನಮ್ಮ ಮನ್ಯಾಗ ಬರಬೇಡ್ರಿ ಅಂದ್ರೆ ತಾಯಿ ತಂದಿಗೆ ನುಗ್ಗಿಸಿ ಒತ್ತಿ ಕೊಟ್ಟು ಹೋಗ ಅಧಿಕಾರ ನಿಮಗಾದ. ತಾಯಿ ತಂದಿ ತೀರಿ ಹೋದ್ರಿ ಅಂದ್ರೆ ಅದಕ್ಕೆ ಕಿಮ್ಮತ್ತು ನಿಮಗೆ ಬರಲ್ಲ. ಅದಕ್ಕೆ ತಂಗಿ ವಿಚಾರ ಮಾಡಿದ್ಲು. ತಂಗಿ ಮನೆ ಬಾಗಿಲಕ್ಕೆ ಬಂದಳೆ, ಅಣ್ಣ ಮನ್ಸದ ಮೇಲಿಂದ ಎದ್ದ. ಇನ್ನು ತಂಗಿಗೆ ಹರುಷದಿಂದ ಒಳಗ್ ಕರಿಬೇಕನ್ನಾಡ್ದಾಗ ಅತ್ತಿಗೆ ಕೈ ಹಿಡಿದ ಜಗತಾಳ. ಯಾಕ ಅತ್ತಿಗೆ ಕೈ ಹಿಡಿದ ಜಗದಳು. ಅಂದಳಾಕಿ ಹಿಂಗ ಎಷ್ಟು ಅನಾರ್ದ ತಿಳ್ಕೊಂಡ. ಇನ್ನು ತಂಗಿ ಮುಂದೆ ಹೆಣತಿದ ಒಬ್ರು ಹಾಕೋದು ಬೇಡ. ಅಣ್ಣ ಅಲ್ಲೇ ಕೂತ. ತಂಗಿ ಬಹಳ ವಿಚಾರವಂತಿದ್ಳು. ನನ್ನ ಕಾಲಾಗ ನನ್ನ ತವ್ರ ಮನೆಗೆ ಜಗಳ ಹಚ್ಚೋದು ಬೇಡ. ಯಾಕ್ರಿ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ನಾಯಿ ಅಂದ್ರೆ ಎಷ್ಟು ಆನಂದ ಆಗ್ತದೆ ನೋಡ್ರಿ ನೀವು. ನಿಮ್ಮ ಊರ್ದವ್ರು ಯಾರೋ ಬಂದಾರ ಅಂದ್ರೆ ಆ ಊರಾಗ ಅವ್ರು ಅಣ್ತವ್ರು ಅವ್ರು ಜಗಳ ಇರ್ಲಿ ಖರೆ. ಆ ಊರ್ದವ್ರು ಬಂದಾರ ಅಂದ್ರೆ ಹೆಣ್ಮಗಳಿಗೆ ಆನಂದ ಆಗ್ತದ. ಮಾರೇ ಅವ್ರ ಏನತ್ರಿ, ಗಂಡ ಮನಿದು ಸೋಲಿತ್ತಂದನು ಹರಿತತ್, ಖರೆ ತವ್ರ ಮನಿದು ಒಂದು ದಾರಿ ಇತ್ತಂದನು ಹರಿಯಲತ್ತ. ಅಟ್ ಮಾಯ ಇರ್ತತ್ತ ಧಾರಣ. ನೋಡ್ರಿ ಹಿರಿಯರ್ ಅಂತ ಮಾತು ಮಾಡ್ರ, ಗಂಡ ಮನಿದು ಸೋಲಿದ್ರು ಕಡಿತದ ಖರೆ, ತವ್ರು ಮನಿದೊಂದು ದಾರು ಕಡಿಯಲ್ಲ ಅಂತ ಹೇಳ್ತಾರೆ. ಅಟ್ಟು ಭಾವ ಇರ್ತದ ಅದ್ರಾಗ. ಅವಾಗ ಹೆಣ್ಣು ಮಗಳು ವಿಚಾರ ಮಾಡ್ತಾಳ, ಏನತ್ತ ಇನ್ನು ನಾ ಹೆಜ್ಜೆ ಕರೀಲಾರ್ದೆ ಅಣ್ಣನ ಮನೆ ಒಳಗೆ ಇಟ್ಟಂದ್ರೆ ಅಣ್ಣನ ಮನೆಯಾಗ ಜಗಳ ಹತ್ತಂಗೆ ಕಾಣಿಸ್ತದ. ಇನ್ನು ನಾ ಹೊಳ್ಳಬೇಕಂತೇಳಿ ಹೊಳದಳು. ಹೊಳ್ಳಿ ಓಣ್ಯಂದ ಹೈದು ಹೋಗ್ತಾಳೆ. ಹಿರಿಯರು ಕೇಳ್ತಾರೆ, ಏ ತಂಗಿ ಯಾಕಡೆ ಹೊಂಟಿ ಹಿನಾಯಿಗೆ ಬಂದಿದ್ದು, ಏನಾಯ್ತು? ಇಲ್ಲ ಕಕ್ಕ ಅಚಾನಕ್ ನನಗೆ ಫೋನ್ ಬಂದದ, ಅವ್ರು ಡ್ಯೂಟಿಗೆ ಹೋಗೋರದಾರ. ಡ್ಯೂಟಿಗೆ ಹೋಗೋರದಾರ, ನಾ ಹೋಗ್ಬೇಕಾಗ್ಯದ. ಒಳಗ ನೋಡ್ರಿ ಬೆಂಕಿ ಹಚ್ಚಂಗ್ ಕಳ್ಳಿ ಬೆಂಕಿ ಹಚ್ಚಂಗ್ ಹೆಣ್ಮಗಳಿಗೆ ಆಗ್ಯದ. ಅಣ್ಣ ಬಾಲಿಲ್ಲ, ಅತ್ತಿಗೆ ಬಾಲಿಲ್ಲ. ಇನ್ನು ನಾ ಮನಿ ಒಳಗೆ ಹೋಗೋದು ಬೇಡ ಅಂತೇಳಿ ವಿಚಾರ ಮಾಡಿ ಹೊಂಟ್ರು. ಅದೇ ನಮ್ಮ ಬಾಯ ಸಿಗಬೇಕಾಗಿತ್ತು. ನೀವು ಹೊಲ ಮನಿ ಎಲ್ಲ ತೆಗಿತೀರಿ. ಅವಾಗ ಅಂತಃಕರಣದಿಂದ ದುಃಖ ಮಾಡ್ಕೋತ ಹೊಂಟಳು. ಹಿರಿಯರು ಕೇಳನೆ ಹೇಳ್ತಾಳ, ಏನೋ ನನ್ನ ಪತಿನಾಥ ಫೋನ್ ಹಚ್ಚಿ ಹೊಂಟಳು. ದಾರಿ ಒಳಗೆ ಬಂದ್ರು, ನಡ ದಾರಿ ಒಳಗೆ ಬಂದು ವಿಚಾರ ಮಾಡ್ತಾಳ. ಒಂದ್ ಹೇಳಕ್ಕೆ ನಾನು ನನ್ನ ಗಂಡಿಗೆ ಹೇಳಿ ಬಂದೀನಿ, 4 ದಿನ ಬಿಟ್ಟು ಹಬ್ಬ ಮಾಡಿ ಬರ್ತೀನಿ ಆನಂದದಿಂದ ಅಂತೇಳಿ ಹೇಳಿದ. ನನ್ನ ಅಣ್ಣ ಬರಲ್ಲ ತಿಂಗಿಲ್ಲ, ಬರ್ತಿದ ಏನೋ ಹೊಲ್ದಾನಿ ಕೆಲ್ಸಿನೊಳಗೆ ಮನಿ ಬೆಂಗುಡಿಗಳೊಳಗೆ ಬರೋದಾಗಿಲ್ಲ, ನಾನೇ ಹೋಗಿ ಬರ್ತೀನಿ, 4 ದಿನ ನಿಂತು ಬರ್ತಾನಂತ ಮಾತು ಕೊಟ್ಟಿದ್ದ. ಮೀರಿ ಬಂದಿದ. ಇನ್ನು ಹೊಳ್ಳಿನ ಗಂಡ ಮನಿಗೆ ಹೋದಂದ್ರ ಏನು ಮೂತಿ ತೋರಿಸ್ಲಿ, ತವ್ರ ಮನಿಗೆ ಒಂದು ಹೆಸರು ಇಡಬೇಕಾಗ್ತದ. ಏನ್ರಿ, ತವ್ರ ಮನಿ ಒಳಗೆ ನನಗೆ ತಗೊಳ್ಳಿಲ್ಲ ಅಂತ ಹೆಸರಿಟ್ಟಂದ್ರೆ ನಾ ಹೆಣ್ಣು ಜಾತಿಗೆ ಬಟ್ಟ ಇದ್ದಾನಂತ ವಿಚಾರ ಮಾಡಿ. ನನ್ನ ಅಣ್ಣನ ಹುಟ್ಟಿಸಿ ದೊಡ್ಡ ಮಾಡ್ದ, ಬೆಳೆಸಿ ದೊಡ್ಡವ ಮಾಡ್ದ. ಊರ್ದವ್ರು ತಾಯಿ ತಂದಿಕ್ಕಿಂತ ಹೆಚ್ಚು ಹೊಗಳಿದ್ರು. ಅಂತ ಜಾಗಿ ನನಗೆ ಒಳಗೆ ತಗೊಂಡಿಲ್ಲ ಅಂದ್ರೆ ಇದು ನನ್ನ ತವರಿಗೆ ಹೆಸರು ಬರ್ತದಂತ ಮಾತು ತಿಳ್ಕೊಂಡು ವಿಚಾರ ಮಾಡ್ತಾರೆ ಹೆಣ್ಮಗಳು. ಇನ್ನು ಮಾತ್ರ ನಾ ತವರಿಗೆ ಹೋಗೋದು ಬೇಡ, ತವ್ರ ಮನೆ ಅಂತೂ ಎರವಾಗ್ಯದ. ಗಂಡ ಮನೆಗೆ ಹೋಗಿದ್ರೆ ನನ್ನ ತವರಿಗೆ ಹೆಸರು ಬರ್ತದ. ಇನ್ನು ನಾ ಹಳ್ಳಿ ಗಂಡ ಮನೆಗೆ ಹೋಗೋದು ಬೇಡ ಅಂತೇಳಿ ದಾರಿ ಒಳಗೆ ಪ್ರಾಣ ಕೊಡ್ಸತ್ತು. ಎದ್ರ ಕಾಲಾಗ ತವ್ರ ಮನೆಗೆ ಹೆಸರು ಕೆಟ್ಟದ ಬರಬೇಡ್ತೇವೆ. ಅದಕ್ಕೆ ಹೇಳ್ತಾರ, ಏನು ಯಾರ ಬರಲಿಲ್ಲ ತಂಗಿಯ ಬಲ್ಲಿ, ತವರ ಮನೆಯ ಫಾದರ ಯಾರ ಬರಲಿಲ್ಲ ತಂಗಿಯ ಬಲ್ಲಿ.
ಅತ್ತಗಿ ಕದಳ ಹಣದಲ್ಲಿ ಕೆಟ್ಟಾಯ್ತು ತಂಗಿ ಮನದಲ್ಲಿ ಅತ್ತಗಿ ಕದಳ ಹಣದಲ್ಲಿ ಕೆಟ್ಟಾಯ್ತು ತಂಗಿ ಮನದಲ್ಲಿ ಹುಕ್ಕ ಮಾಡಿ ಕಣ್ಣೀರ ಬರಸಿ ಉಚ್ಚರಿ ಕಾಕೆಳ ಬಾಯಿಲಿ ಹುಕ್ಕ ಮಾಡಿ ಕಣ್ಣೀರ ಬರಸಿ ಉಚ್ಚರಿ ಕಾಕೆಳ ಬಾಯಿಲಿ ಜನ ಕೊಡರು ಹೊರಗೋನೆ ಜಾತ್ರೆ ಮಾಡೋ ಕಗರವೇನೆ ಜನ ಕೊಡರು